ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದಿರಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಮಂಡೇ ಮತ್ತು ಟ್ಯೂಸ್ಡೇ ವ್ಲಾಗ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ. ಮಂಡೇ ನೈಟೇ ನಾವು ಊರಿಂದ ಹೋಗೋರಿದ್ದೀವಿ. ಇದು ಗೃಹ ಪ್ರವೇಶ ಆಯ್ತಲ್ಲ, ಅದ್ರ ನೆಕ್ಸ್ಟ್ ಡೇ ವ್ಲಾಗ್ ಇದು. ಮಂಡೇ ನೈಟ್ ಹೋಗೋರಿದ್ವಿ. ಬೆಳಗ್ಗೆ ನಾನು ವ್ಲಾಗ್ನ ಶುರು ಮಾಡಿದ್ನಿ. ಅದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ನೇನ, ಹಾಗಾಗಿ ಮಂಡೇ ಮತ್ತು ಟ್ಯೂಸ್ಡೇ 2 ದಿವಸದ ವ್ಲಾಗನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡತ್ತೀನಿ. ಮಂಡೇ ಬೆಳಗ್ಗೆನ ನೋಡ್ರಿ, ಎಲ್ಲರೂ ಹೊಸ ಮನೆಯಾಗ ಮಕ್ಕೊಂಡಿದ್ದೀವಿ. ಅಲ್ಲೇ ಮಲ್ಕೊಂಡು ಎದ್ದು ನಮ್ಮ ತಂಗಿ ಬಾಗಿಲ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿಳು. ಹಳೆ ಮನೆಯಾಗ ಸ್ವಲ್ಪ ಐಟಮ್ಸ್ ತೊಗೊಂಬರೋದಿತ್ತು, ನಾಷ್ಟ ಮಾಡೋಕ್ಕೆ ಏನೇನು ಬೇಕಲ್ಲ ಅಷ್ಟಷ್ಟ ತೊಗೊಂಡು ಬಂದರು. ಆಮೇಲೆ ಆ ಗಾಡಿ ಹೇಳಿದರು ಬಾಡಿಗೆಗೆ. ಆ ಗಾಡಿ ಒಳಗೆ ಎಲ್ಲ ಐಟಮ್ಸ್ ಹಾಕೊಂಡು ಬಂದರು. ಇವಾಗ ಸದ್ಯಕ್ಕೆ ಬೇಕಾಗಿರೋಷ್ಟಷ್ಟು ನಮ್ಮವ್ವ ಮತ್ತು ನಮ್ಮ ತಂಗಿ ಹೋಗಿ ಬುಟ್ಟಿ ಒಳಗೆ ತೊಗೊಂಡು ಬಂದರು ನೋಡ್ರಿ. ನನಗಂತೂ ಅವತ್ತು ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತು, ತಡ್ಕೊಳಕ್ಕಾಗದಿರೋಷ್ಟು ತಲೆನೋವು ಬಂದಿತ್ತು. ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ತಡಿ ಅಲ್ಲಿ ಗಾಡಿ ಬರ್ಲಿ ಪಾಪ. ಬೇಡ ತಡಿ, ಅಲ್ಲಿ ಏನೋ ಎಂಥದ್ದು ಗಾಡಿ ಬಂದಿತ್ತು ಭಗವಂತ ಅಂತ ತಡಿ. ಓನು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮೂರಿಗೆ ಬಂದೀವಿ, ಅರವಳ್ಳಿಗೆ. ನಾವು ಬರುವಾಗಂತೂ ನಮ್ಮ ಆರು ನೋಡ್ರಿ ಹೆಂಗೆ ಅಳಕತ್ತಿದ್ಲು. ಅದಿತಿ ನಾನು ಕರ್ಕೊಂಡು ಬರಾಕತ್ತಿದ್ದೀವಿ. ನಾವು ಬರುವಾಗ ಅದಿತಿ ಮಲ್ಕೊಂಡಿದ್ಲು, ಹಂಗಾಕಿನ ಎತ್ತಿ ಗಾಡಿ ಒಳಗೆ ಹಾಕೊಂಡಿದ್ದೀವಿ. ಆರು ಮಾತ್ರ ನಾನು ಬರ್ತಾನಂತೆ ಅಳಕತ್ತಿದ್ಲು ನೋಡ್ರಿ. ನನಗಂತೂ ಎಷ್ಟು ಜೀವ ಮರ್ಗಾಕತ್ತಿತ್ತು. ಆಕಿನೂ ಕರ್ಕೊಂಡು ಬರ್ಬೇಕಂತ ಅನ್ಸಕತ್ತಿತ್ತು, ಆದರೆ ಭಾಳ ಸಣ್ಣಕ್ಕೆ ದಳು ನಿಲ್ಲಂಗಿಲ್ಲ. ಹಾಗಾಗಿ ಆಕಿನ ಬಿಟ್ಟು ಬಂದು ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಎಲ್ಲರ ಅಂಗಡಿ ನಾವು ನೋಡಿದ್ವಿ ಸೂಪರ್ ಆಗಡೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ವ್ಲಾಗ್ನ ಶುರು ಮಾಡೀನಿ. ಅವತ್ತೇನು ರಾತ್ರಿ ನಾವು ಬಸ್ ಹತ್ತಿದ್ದೀವಲ್ಲ, ಅದಾದಮೇಲೆ ನಾನು ಯಾವುದೇ ಥರ ವೀಡಿಯೋ ಮಾಡಲಿಲ್ಲ. ಊಟ ಮಾಡಿದವ್ರ ಮಲ್ಕೊಂಡ್ಬಿಟ್ಟಿವಿ ಬಸ್ ಒಳಗೆ. ನೆಕ್ಸ್ಟ್ ಡೇ ಬಂದ ನಾನು ವ್ಲಾಗ್ನ ಮತ್ತೆ ಶುರು ಮಾಡೀನಿ ನೋಡ್ರಿ. ಬೆಳಗ್ಗೆ ಅದಿತಿನೂ ಇವತ್ತು ಬೇಗ ಎದ್ದಿದ್ಲು. ಅವ್ರ ಮನೆಯಾಗ ಲೇಟಾಗಿ ಹೇಳ್ತಾಳಂತ, ನಮ್ಮ ಮನೆಯಾಗ ಬೇಗ ಎದ್ದಿದ್ಲು. ಎದ್ದುಕೊಳ್ಳೆ ಆಕಿಗೆ ಇಬ್ಬರು ವ್ಲಾಗ್ ಶುರು ಮಾಡೋಣ ಅಂತೇಳೋಣ ಅಂತಲೇ ಆಕಿನ ವೆಲ್ಕಮ್ ಮಾಡಿಲ್ಲ ನೋಡ್ರಿ ಇವತ್ತಿನ ವ್ಲಾಗಲ್ಲಿ. ಹಂಗೆ ಆಕಿಗೂ ಹಾಲು ಕಾಯಿಸ್ಕೊಟ್ನಿ. ನಮ್ಮ ಮನೆಯವ್ರಿಗೆ ಸಾನ್ವಿಗೆ ಸ್ಮೂದಿ ಮಾಡಬೇಕಿತ್ತು. ಆಕಿ ಸ್ಮೂದಿ ಕುಡಿಲ್ಲ ಅಂದಳು ಅದಿತಿ, ಅದಕ್ಕೋಸ್ಕರ ಆಕಿಗೆ ಹಾಲು ಕಾಯಿಸ್ಕೊಟ್ನಿ. ಈ ಕಡೆ ನಾನು ಅಡುಗೆ ಕೆಲಸ ಶುರು ಮಾಡ್ಕೊಂಡು ನೋಡ್ರಿ. ಇವತ್ತು ಚಪಾತಿ, ಹೆಸರು ಕಾಳು ಪಲ್ಯ ಮತ್ತು ಅನ್ನ ಮಾಡಕತ್ತಿದ್ನಿ. ಹೆಸರು ಕಾಳನ್ನ ಸ್ವಲ್ಪ ತೆಳುವಾಗೆ ಮಾಡಿರಾತು, ಅನ್ನಕ್ಕೆ ಪಲ್ಯಕ್ಕೆ 2 ಆಕತ್ತಂತೇಳಿ ಮಾಡಕತ್ತಿದ್ನಿ. ಆಮೇಲೆ ಇಬ್ಬರಿಗೂ ಸಾನ್ವಿಗೆ ಅದಿತಿಗೆ ಪಾಸ್ತಾ ಮಾಡಿರಾತಂತೇಳಿ ಪಾಸ್ತಾನು ಮಾಡಕ್ಕಿಟ್ಟೆ ನೋಡ್ರಿ. ಈ ಕಡೆ ಒಂದು ಸ್ವಲ್ಪ ಇದ್ದು ಪಾಸ್ತಾ ಇಬ್ಬರಿಗೂ 1 ಟೈಮ್ ಹಾಕವಂತೇಳಿ ಮಾಡಕತ್ನಿ. ಸಾನ್ವಿ ಸ್ವಲ್ಪ ತಿಂದು ಸ್ಕೂಲಿಗೆ ತೊಗೊಂಡು ಹೋಗಿ ನಂದ್ಲು, ಅದಕ್ಕೋಸ್ಕರ ಮಾಡತ್ತೀನಿ ನೋಡ್ರಿ. ಮನ್ಯಾಗನೂ ಸ್ವಲ್ಪ ತರಕಾರಿ ಇತ್ತು, ಊರಿಗೆ ಹೋಗೋದ್ರಿಂದ ತರಕಾರಿ ಎಲ್ಲ ಅಷ್ಟೊಂದು ತಂದಿರಲಿಲ್ಲನ. ಈಗ ಬಂದ ಮೇಲೆ ಯಾವುದೇ ಥರ ತರಕಾರಿ ತರಿಸಿರಲಿಲ್ಲ. ಸಂಜೆ ಮುಂದೆ ನಾನು ಹೋಗಿ ತಂದ್ರಾತು, ಇಲ್ಲಾರ ಬುಕ್ಕರ ಮಾಡಿರಾತಂತೇಳಿ ಇದ್ದಿದ್ರೊಳಗೆ ನಾನು ಮ್ಯಾನೇಜ್ ಮಾಡತ್ತಿದ್ನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಆಮೇಲೆ ಬೀನ್ಸು, ಕ್ಯಾರೆಟು ಇಷ್ಟಂತೂ ಇದ್ದು ಫ್ರಿಜ್ ಒಳಗೆ. ನಾವೇನೊಂದು 3 ಡೇಸ್ ಅಷ್ಟು ಹೋಗಿದ್ವಲ್ಲ, ಹಾಗಾಗಿ ತರಕಾರಿ ಇತ್ತು ಸ್ವಲ್ಪ. ಅದ್ರೊಳಗನ ಇವತ್ತು ನಾನು ನಾಷ್ಟ ಮಾಡೀನಿ. ನನಗೆ ನಮ್ಮ ಮನೆಯವ್ರಿಗಿಬ್ಬರಿಗೂ ಚಪಾತಿನ ಮಾಡ್ಕೊಂಡು ಅದಿತಿಗೆ ಮತ್ತು ಸಾನ್ವಿಗಿಬ್ಬರಿಗೂ ಪಾಸ್ತಾ ಮಾಡೀನಿ ನೋಡ್ರಿ. ಭಾಳ ದಿವಸ ಆಗಿತ್ತು ಮಾಡಿರಲಿಲ್ಲ, ಒಂದು ಅರ್ಧ ಮಾಡಿ ಅರ್ಧ ಹಂಗೆ ಇಟ್ಬಿಟ್ಟಿದ್ನಿ. ಅದಕ್ಕೋಸ್ಕರ ಇವತ್ತು ಅದಿತಿನೂ ಬಂದಿದ್ಲಲ್ಲ, ಆಕಿಗೂ ಇಷ್ಟ ಆಗ್ತದೆ ಅಂತೇಳಿ ಮಾಡಿಕೊಟ್ನಿ. ಇಬ್ಬರು ಇಷ್ಟಪಟ್ಕೊಂಡು ತಿಂದರು. ಆದರೆ ಅದಿತಿಗೆ ಮ್ಯಾಗಿ ಬೇಕಾಗಿತ್ತು, ಇನ್ನೊಂದು ದಿವಸ ಮಾಡಿಕೊಡ್ತೇನೆ ಅಂಥೇಳಿ ಇವತ್ತು ನಾನು ಪಾಸ್ತಾನ ಮಾಡಿಕೊಟ್ನಿ. ಇಬ್ಬರು ತಿನ್ನಕತ್ತಿದ್ರು. ಈ ಕಡೆ ನಾನು ಸ್ಮೂದಿ ಮಾಡಿರಾತಂತೇಳಿ ಅದಕ್ಕೆ ರೆಡಿ ಮಾಡ್ಕೊಳಕತ್ತಿದ್ನಿ. ಕರೆಂಟ್ ಒಂದು ಹೋಗ್ಬಿಡ್ತಾವೆ ನೋಡ್ರಿ. ಲೇಕ ಬೆಳಗ್ಗೆ ರುಬ್ಬು ಕೆಲಸ ಇದ್ರೆ ಏನೂ ಆಗೋದೇನೇ ಇಲ್ಲ. ಅದಕ್ಕೋಸ್ಕರ ಅದನ್ನು ಬೇಗ ರೆಡಿ ಮಾಡಿಟ್ಕೊಂಡು ರುಬ್ಬಿ ತೆಕ್ಕೊಂಡು ಸಾನ್ವಿಗೆ ಹಂಗೆ ಸ್ನಾನ ಮಾಡಿಸಿ ತಲೆ
ಬಾಚಿ ರೆಡಿ ಮಾಡಿದ್ನಿ. ಅದಿತಿಗಿನೇನು ರೆಡಿ ಮಾಡಿರಲಿಲ್ಲನ, ಆಕೆನ ಮನೆಯಾಗಿರ್ತಾಳಲ್ಲ. ಆಮೇಲೆ ನಿಧಾನಕ್ಕೆ ಮಾಡಿರಾತಂತೇಳಿ ಆಕಿನಿನ್ನ ರೆಡಿ ಮಾಡಿರಲಿಲ್ಲ. ಸಾನ್ವಿಗೆ ಸ್ಕೂಲಿಗೆ ಕಳ್ಸಕ್ಕೆ ಆಕಿನೆಲ್ಲ ರೆಡಿ ಮಾಡಿ ನಾಷ್ಟ ಹಾಕಿ ಕೊಟ್ಟಿದ್ನಿ. ಆಕಿನೂ ತಿಂದ್ಲು, ಹಂಗೆ ಆದಿತ್ಯನೂ ಆಕಿ ಜೋಡಿ ತಿಂದ್ಲು. ಆಮೇಲೆ ಸಾನು ಹೋಗಿ ನಾನು ಸ್ಕೂಲಿಗೆ ಬಿಟ್ಟು ಬಂದಾದ್ಮೇಲೆ ಈಗ ರಾಗಿ ಅಂಬ್ಲಿ ಕುದಿಯಾಕಿಡತ್ತೇನೆ ನೋಡ್ರಿ. ದಿನ ಫಸ್ಟ್ ಇದನ್ನು ನಾನು ಕುದಿಸಿ ತೆಗೆದುಬಿಡ್ತಿದ್ನಿ, ಆದರೆ ಇವತ್ತು ಮರ್ತು ಬಿಟ್ಟಿದ್ದು ನೋಡ್ರಿ ನಾನು. ಮತ್ತು ನೆನಪಾಯಿತು, ಸರಿ ಕುದಿಸಿ ಮತ್ತು ಆರಾಕ್ ತೆಗೆದಿಟ್ರಾತಂತೇಳಿ ಇವಾಗ ರಾಗಿ ಅಂಬ್ಲಿನ ಮಾಡೀನಿ. ಈಗ ಟೈಮ್ 1 ಗಂಟೆ ಆಗಿ 5 ನಿಮಿಷ ಆಗೈತೆ ನೋಡ್ರಿ. ಇನ್ನು ಅರ್ಧಂಬರ್ಧ ಕೆಲಸ ಆಗೈತಿ. ಪಾತ್ರೆ ತೊಳಿಬೇಕು. ಬೆಳಗ್ಗೆ ಒಂದು ಸರಿ ಕಸ ಗುಡ್ಸೇನಿ, ಆದರೂ ಮನೆ ಎಲ್ಲ ಫುಲ್ ಗಲೀಜಾಗಿಬಿಟ್ಟತಿ. ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದು ನೋಡ್ರಿ. ಅದಿತಿನೂ ಸ್ನಾನ ಮಾಡಿ ಮಲ್ಕೊಂಡಿದ್ದಾಳು. ಸಾನ್ವಿ ಸ್ಕೂಲಿಗೆ ಹೋಗಿ ಬಂದು ಇವತ್ತಕ್ಕಿಗೆ ಸ್ಪೋರ್ಟ್ಸ್ ಡೇ ಇತ್ತು. ಅದರೊಳಗೆ ನೋಡ್ರಿ ಸಾನ್ವಿ ವಿನ್ ಆಗ್ಯಾಳು. ಯಾವುದಕ್ಕಂದ್ರೆ ಬಾಲ್ ಬ್ಯಾಲೆನ್ಸಿಂಗ್ ಒಳಗೆ ನೋಡ್ರಿ ಫಸ್ಟ್ ಪ್ರೈಸ್ ಬಂದದ್ದು ಸಾನ್ವಿಗೆ. ಮೆಡಲ್ಲು ಮತ್ತು ಹಂಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಾರ. ನಡಿ ಒಂದು ಫೋಟೋ ತೆಗಿತಾನೆ ಇದರಲ್ಲಿ ನಿಲ್ಲಲ್ಲಿ ಇದು ನೋಡ್ಕೊ. ಬೆಳಗ್ಗೆ ನಾ ವ್ಲಾಗ್ ಶುರು ಮಾಡೀನಿ, ಆದರೆ ಅದು ಕಂಟಿನ್ಯೂ ಆಗಲಿಲ್ಲ ನೋಡ್ರಿ. ರಾಗಿ ಅಂಬ್ಲಿ ಮಾಡಿದ ಕೂಡಲೇ ಹಂಗೆ ಅನ್ನಕ್ಕೆ ಇಟ್ನಿ. ಹೆಸರು ಕಾಳು ಕುದಿಯಾಕಿಟ್ಟಿದ್ನೆಲ್ಲ ಅವು ಕುದ್ದಿದ್ದು, ಅದನ್ನ ಒಗ್ಗರಣೆ ಹಾಕಿ ಪಲ್ಯ ಮಾಡೀನಿ. ಹಂಗೆ ಚಪಾತಿನೂ ಮಾಡಿ ನಮ್ಮ ಮನೆಯವರು ನಾಷ್ಟ ಮಾಡಲಿಲ್ಲ ಇವತ್ತು, ಬರೀ ರಾಗಿ ಅಂಬ್ಲಿ ಕುಡಿದು ಅವರು ಹೋದರು ಕೆಲಸಕ್ಕೆ. ಚಪಾತಿ ಮಾಡಿ ಕೊಟ್ಟು ಕಳ್ಸೀನಿ ನೋಡ್ರಿ ಅವ್ರಿಗೆ. ಮತ್ತು ನಾನು ಅದಿತಿನೂ ಇಬ್ಬರು ಚಪಾತಿ ತಿಂದೀವಿ. ಸಾನ್ವಿಗೆ ಈಗ ಮಾಡಿ ಕೊಡಬೇಕು. ಇನ್ನೂ ಸ್ವಲ್ಪ ಪಾಸ್ತಾ ಐತಿ, ಈಗ ತಿಂತಾಳೋ ಏನೋ ಮಾಡ್ತಾಳೆ ಗೊತ್ತಿಲ್ಲ. ಈಗ ಟೈಮ್ ಅಂತೂ 1:05 ಆಗೈತೆ ನೋಡ್ರಿ. ಬಟ್ಟೆ ಒಂದು ಲೋಡ್ ವಾಶ್ ಆಗ್ಯಾವ. ಸಿಕ್ಕಾಬಟ್ಟೆ ಬಟ್ಟೆ ಅದ ಊರಿಂದ ತೊಗೊಂಡು ಬಂದಿದ್ದು, ಅವನ್ನೆಲ್ಲನೂ ಒಗೆದು ವಾಶ್ಗೆ ಹಾಕಬೇಕು. ಬರ್ರಿ, ಹಿಂಗೆ ನಾನು ಈ ವಿಡಿಯೋನ ರಾತ್ರಿವರೆಗೂ ಕಂಟಿನ್ಯೂ ಮಾಡ್ತಾನೆ. ನೀವು ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿರಿ. ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ. ಹೆಸರು ಕಾಳು ಊರಿಂದ ತೊಗೊಂಡು ಬಂದಿರೋ ಬಟ್ಟೆ ಎಲ್ಲ ಇದ್ದು ಅವನ್ನ ವಾಶ್ಗೆ ಹಾಕಿದ್ನಿ 1 ಲೋಡ. ಅವೆಲ್ಲ ವಾಶ್ ಆಗಿದ್ದು ಇವಾಗ ತೆಗೆದ ಒಣಗಿ ಹಾಕತ್ತೀನಿ ನೋಡ್ರಿ. ಸಾನ್ವಿನ ಕರ್ಕೊಂಡು ಬಂದು ಹಂಗೆ ಅವ್ರಿಗಿಬ್ಬರಿಗೂ ಊಟಕ್ಕೆ ಹಾಕಿ ಕೊಟ್ಟಿದ್ನಿ. ಅವರು ಊಟ ಮಾಡಿ ಆಟ ಆಡತ್ತಿದ್ರು. ನಾನು ಟಿ ವಿ ನೋಡ್ಕೊತ ಬಟ್ಟೆ ಎಲ್ಲ ಒಣಗಿ ಹಾಕತ್ತೀನಿ ನೋಡ್ರಿ. ಹಿಂದಿನ ದಿವಸ ರಾತ್ರಿ ಬಸ್ಸೊಳಗೆ ಸರಿಯಾಗಿ ನಿದ್ದೆ ಆಗಿರಲಿಲ್ಲ. ಇವತ್ತು ಬೇಗ ಎಲ್ಲ ಕೆಲಸ ಮುಗಿಸಿ ಮಲ್ಕೊಡ್ರಾತಂದ್ರೆ ಇವತ್ತು ಮಧ್ಯಾಹ್ನ ಮಲ್ಗಕ್ಕನ ಆಗಲಿಲ್ಲ ನೋಡ್ರಿ. ಎಲ್ಲ ಕೆಲಸ ಬೇಗ ಮುಗೀತು, ಆದ್ರೆ ಈ ಬಟ್ಟೆ ಒಣಗಿಸೋದು ತೆಗೆಯೋದು ಇದೆ ಸ್ವಲ್ಪ ಕೆಲಸ ಇತ್ತು. ಅದನ್ನು ಮಾಡ್ಕೊಂಡು ಒಂದು 2-3 ಡೇಸಿಂದ ನಾನು ಊರಿಗೆ ಹೋಗಿರೋದ್ರಿಂದ ಯಾವುದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲಲ್ಲ. ಹಾಗಾಗಿ ಲಾಂಗ್ ಗ್ಯಾಪ್ ಆಗಿಬಿಡ್ತೈತೆ ಅಂಥೇಳಿ ಅವರಿಬ್ಬರು ಮಲ್ಕೊಂಡಾಗನ ನಾನು ವೀಡಿಯೋ ಎಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡೋಕ್ಕಂಥೇಳಿ. ಅದಕ್ಕೋಸ್ಕರ ಮಧ್ಯಾಹ್ನ ಮಲ್ಕೊಳಕ್ಕೆ ಟೈಮ್ ಆಗಲಿಲ್ಲ ನೋಡ್ರಿ. ನಾನು ಸಾನ್ವಿ ನಮ್ಮ ಮನೆಯವ್ರು 3 ಜನ ಇದ್ದಿದ್ರೆ ಬಸ್ಸೊಳಗೆ ಆರಾಮಾಗಿ ಮಲ್ಕೊಂಡು ಬರ್ಬೋದಿತ್ತು. ಅದಿತಿನೂ ಬಂದ್ಲಲ್ಲ, ಹಾಗಾಗಿ ನಮಗೆ 4 ಜನಕ್ಕೂ ಜಾಗ ಸಾಲಿಲ್ಲ. ಅದ್ರಾಗ ಬೇರೆ ಅದಿತಿ ಸಿಕ್ಕಾಪಟ್ಟೆ ಒದ್ದಾಡ್ತಾಳು. ಸಾನ್ವಿ ಥರ ಆಕಿ ಸುಮ್ಮನೆ ಮಲ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಮಗೆ ಸರಿಯಾಗಿ ರಾತ್ರಿ ನಿದ್ದೆ ಆಗಿರಲಿಲ್ಲ. ಹಂಗತ್ತಾರ ಊಟ ಮಾಡಿದಾಗಿಂದ ಮಲ್ಕೋರಿ ಅಂದ್ರೆ ಮಲ್ಕೊಳ್ಳೇನೇ ಇಲ್ಲ. ಸುಮಾರು ಹೊತ್ತು ಆಟ ಆಡಿದಾದ್ಮೇಲೆ ನೋಡ್ರಿ ಬೈದಕ್ಕೆ ಯಾರು ಮಲಗಿಸಿದ್ನಿ ಇಬ್ರಿಗೂ. ಬೈಯೋವರೆಗೂ ಮಲ್ಕೊಳ್ಳೇನೇ ಇಲ್ಲ. ನಾನು ಟಿ ವಿ ಎಲ್ಲ ಆಫ್ ಮಾಡಿ ಮಕ್ಕೋರಿನಂತಂದಾಗ ಇಬ್ಬರು ಮಕ್ಕೊಂಡ್ರು. ಅದು ಏನು 1 ಅವರ್ ಅಷ್ಟು ಮಲ್ಕೊಂಡು ಆಮೇಲೆ ಸಾನ್ನಿಧ್ಯ ಬಂದಳು ಕೆಳಗಡೆ. ಆಕಿ ವಾಯ್ಸ್ಗೆ ಇಬ್ಬರು ಎದ್ದು ಆಟ ಆಡ್ಕೊಳಕತ್ತಿದ್ರು. ನಾನು ಬೆಳಗ್ಗೆ ಬಾಗಿಲೆಲ್ಲ ತೊಳೆದಿರಲಿಲ್ಲ. ಈಗ ಸಂಜೆ ಮುಂದೆ ಬಾಗಿಲ ತೊಳೆದು ರಂಗೋಲಿ ಹಾಕತ್ತೇನೆ ನೋಡ್ರಿ. ಬೆಳಗ್ಗೆ ಒಳಗಡೆ ಕೆಲಸ ಮಾಡಿಕೊಡಕ್ಕೆ ಲೇಟ್ ಆಗಿಬಿಡ್ತು. ಅದಕ್ಕೋಸ್ಕರ ಇನ್ನೇನು ಲೇಟಾಗಿ 11-12ಕ್ಕೆ ಏನು ತೊಳೆದು ಅಂತೇಳಿ ತೊಳೆಯಲಿಲ್ಲ. ನಾನು ಸಂಜೆ ಮುಂದೆ ತೊಳೆದ್ರಾತಂತೇಳಿ ಕೈಗೆಲ್ಲ ಪೂರ್ತಿ ಕಸ ಗುಡಿಸ್ಕೊಂಡು ಗಿಡಗಳಿಗೆಲ್ಲ ನೀರು ಹಾಕಿ ಇವಾಗ ಬಾಗಿಲ ತೊಳೆದು ರಂಗೋಲಿ ಹಾಕತ್ತೀನಿ. ನಾನು ಊರಿಗೆ ಹೋಗುವಾಗ ಹೇಳೋಗಿದ್ನಿ ಸ್ನಿದ್ದಾಗ ಗಿಡಕ್ಕೆಲ್ಲ ನೀರು ಹಾಕಮ್ಮ ಅಂಥೇಳಿ. ಹಾಗಾಗಿ ಅವರು ನೀರು ಹಾಕಿದ್ರು. ಯಾಕಂದ್ರೆ ಒಂದು ದಿವಸ ಹಾಕೋದು ಬಿಟ್ಟಿವಿ ಅಂತಂದ್ರೆ ಗಿಡ ಎಲ್ಲ ಒಣಗಿದಂಗೆ ಆಗ್ಬಿಡ್ತಾವೆ. ಇವಾಗಂತೂ ಅವ ಚಂದಾಗ ಬೆಳ್ಯಾಕತ್ತಾವು. ನೀರು ಹಾಕಲಿಲ್ಲ ಅಂದ್ರೆ ಒಣಗಿಬಿಡ್ತಾವೆ. ಅದಕ್ಕೋಸ್ಕರ ನಾನು ಹೋಗುವಾಗ ಹೇಳೋಗಿದ್ನಿ ಒಂದು ಸ್ವಲ್ಪ ನೀರು ಹಾಕಿರಿ ಅಂತೇಳಿ. ಅವರು ನೀರು ಹಾಕಿದ್ರು. ಗಿಡಗಳೆಲ್ಲ ಚಲೋನೇ ಇದ್ದು ನೋಡ್ರಿ. ಮತ್ತು ಬಾಗಿಲ ಅಂತೂ 2-3 ದಿವಸದಿಂದ ತೊಳೆದಿರಲಿಲ್ಲಲ್ಲ, ಹಾಗಾಗಿ ಅದು ಭಾಳ ಗಲೀಜಾಗಿತ್ತು. ಎಲ್ಲನೂ ಕ್ಲೀನ್ ಮಾಡಿಕೊಂಡು ತೊಳೆದು ರಂಗೋಲಿ ಹಾಕಿ ಹಂಗೆ ದೀಪ ಹಚ್ಚತ್ತಿದ್ನಿ. ಅಷ್ಟೊತ್ತಾಗಲೇ ಕರೆಂಟ್ ಹೋದು.
ಮತ್ತಿನ್ನು ಕುಂದ್ರೋದು ಬೇಡ ಲೇಟ್ ಆಕತಿ ಊಟಕ್ಕೆ ಅಂತೇಳಿ ಹಂಗೆ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡೇನೆ ನಾನು ದೇವ್ರಿಗೆಲ್ಲ ದೀಪ ಹಚ್ಚಿ ಚಹಾ ಮಾಡ್ಕೊಂಡು ಕುಡಿದು ಹಾಲೆಲ್ಲ ಕಾಯಿಸೀನಿ. ಆಮೇಲೆ ಕರೆಂಟ್ ಬಂದು ನಮ್ಮ ಮನೆಯವರು ಅಷ್ಟೊತ್ತಿಗಾಗಲೇ ಬಂದಿದ್ದರು. ಅವರ ಸರಿ ಆಯ್ತು ಇನ್ನು ಊಟ ಮಾಡೋಣ್ರಿ ಅನ್ನಕತ್ತರು. ಅವಾಗ ಬೆಳಗ್ಗೆದ್ದ ಹಿಟ್ಟಿತ್ತು, ಗೋಧಿ ಹಿಟ್ಟು, ಆಮೇಲೆ ರೈಸು, ಪಲ್ಯ ಎಲ್ಲ ಇತ್ತು. ಇವಾಗ ಬಿಸಿ ಚಪಾತಿ ಅಷ್ಟೇ ಮಾಡಬೇಕಿತ್ತು. ಹಾಗಾಗಿ ನಾನು ಇವಾಗ ಚಪಾತಿನ ಮಾಡಕತ್ತೀನಿ ನೋಡ್ರಿ. ಈಗ ಚಪಾತಿ ಮಾಡಿ ಮಕ್ಕಳಿಗೆ ಊಟ ಹಾಕಿಕೊಟ್ಟು ನಾನು ನಮ್ಮ ಮನೆಯವರಿಬ್ಬರು ಊಟ ಮಾಡಬೇಕು. ಹಂಗೆ ರಾತ್ರಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ನಾನು ಮಲ್ಕೋಬೇಕು. ಹಂಗೆ ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ನಿನ್ನೆ ಮೊನ್ನೆ ವೀಡಿಯೋಸ್ಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದದ್ದು ನನಗೆ. ಅದೇ ಥರ ನೀವು ಸಪೋರ್ಟ್ ಮಾಡಿರಿ. ನಾನು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.